ನಿಮ್ಮ ಪ್ರೀತಿಯ ಕಿಟ್ಟಿ. ಒಂದು ಬುಕ್ ತರಿಸಿದ್ದೆ, ನನ್ನ ಜನಗಳು ಅಂತ. ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬರೆದಿರೋದು. ಕನ್ನಡ ಸಾಹಿತ್ಯ ಪರಿಷತ್ತವರು ಪ್ರಕಟಣೆ ಮಾಡಿರೋದು. ಅದರಲ್ಲಿ ನನಗೊಂದು ಕವಿತೆ ಇಷ್ಟ ಆಗಿತ್ತು, ತುಂಬ ಇಷ್ಟ ಆಗಿತ್ತು. ನನ್ನ ಜನಗಳು ಅಂತ ಅಂದ್ಬಿಟ್ಟು ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ದಲಿತ ಸಾಹಿತ್ಯದಲ್ಲಿ ಒಂದು ಒಳ್ಳೆ ಮೇರು ಕೃತಿ ರಚನೆಕಾರರಲ್ಲಿ ನಮ್ಮ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಸಹ ಒಬ್ಬರು. ನನಗೆ ಈ ಡಾಕ್ಟರ್ ಸಿದ್ಧಲಿಂಗಯ್ಯ ಮತ್ತು ನಮ್ಮ ದೇವನೂರು ಮಹಾದೇವರು ಬರೆಯೋದು ತುಂಬ ಇಷ್ಟ ಆಗುತ್ತೆ. ಅವರ ಪದ ಬಳಕೆ, ಸಾಮಾನ್ಯ ಜನರ ಆಡು ಭಾಷೆಯಲ್ಲೇ ತಮ್ಮ ಕವಿತೆಗಳನ್ನ ಬರೆದಿದ್ದಾರೆ. ಅದರಲ್ಲಿ ಸಿದ್ಧಲಿಂಗಯ್ಯನವರು ಸಹ ಅದೇ ಥರ ತಮ್ಮ ಆಡು ಭಾಷೆಯಲ್ಲಿ ತನ್ನ ಜನಗಳ ಕಷ್ಟಗಳನ್ನ ವ್ಯಕ್ತಪಡಿಸ್ತಾರೆ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ನನ್ನ ಜನಗಳು ಅನ್ನೋ ಒಂದು ಪದ ಇದೆ. ತುಂಬ ಸಕ್ಕದಾಗಿ ಬರೆದಿದ್ದಾರೆ. ಒಂದಷ್ಟಿದೆ ಇದರಲ್ಲಿ, ತುಂಬ ಹಾಡುಗಳಿದೆ. ಒಲೆಮಾದಿಗರ ಹಾಡು ಮತ್ತು ಸಾವಿರ ನದಿಗಳು ಮತ್ತು ಕಪ್ಪು ಕಾಡಿನ ಹಾಡು, ಹೊಸ ಕವಿತೆಗಳು ಅಂತ ತುಂಬ ಇದೆ, ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ನನಗೆ ಇಷ್ಟ ಆಗಿರೋ ಒಂದು ಹೇಳಿದ ಹಾಡು ಅಂತಂದರೆ ನನ್ನ ಜನಗಳು ಅಂತ. ಅದರಲ್ಲಿ ಏನು ಸಕ್ಕದಾಗಿ ಬರೆದಿದ್ದಾರೆ ಅಂದರೆ, ನನ್ನ ಜನಗಳು ಹೆಂಗಿದ್ದಾರೆ ಅಂತ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ನನ್ನ ಜನಗಳು ಹೇಗಿದ್ದಾರೆ ಅಂತ ಹೇಳ್ತಾ ಹೋಗ್ತಾರೆ. ಹಸಿವಿನಿಂದ ಸತ್ತೋರು, ಸೈಜುಗಲ್ಲು ಒತ್ತೋರು, ಒರೆಸಿಕೊಂಡು ಹೊರಗಿದೋರು ನನ್ನ ಜನಗಳು, ಕಾಲು ಕೈ ಹಿಡಿಯೋರು, ಕೈ ಮಡಗಿಸಿಕೊಳ್ಳೋರು, ಭಕ್ತರಪ್ಪ ಭಕ್ತರು ನನ್ನ ಜನಗಳು, ಹೊಲವನ್ನತ್ತು ಬಿತ್ತೋರು, ಬೆಳೆಯ ಕೊಯ್ದು ಬೆವರೋರು, ಬಿಸಿಲಲ್ಲಿ ಬೇಯೋರು ನನ್ನ ಜನಗಳು, ಬರಿಗೈಲೆ ಬಂದೋರು, ಉಸ್ಸೆಂದು ಕೂತೋರು, ಹೊಟ್ಟೆ ಬಟ್ಟೆ ಕಟ್ಟಿದೋರು ನನ್ನ ಜನಗಳು, ಮಾಳಿಗೆಗಳ ಎತ್ತಿದೋರು, ಬಂಗಲೆಗಳ ಕಟ್ಟಿದೋರು, ತಳಾದಿಗೆ ಸಿಕ್ಕಿದೋರು ನನ್ನ ಜನಗಳು, ಬೀದಿಯಲ್ಲಿ ಬಿದ್ದೋರು, ಸದ್ದಿಲ್ಲದೆ ಇದ್ದೋರು, ಒಳಗೊಳಗೆ ಹತ್ತೋರು ನನ್ನ ಜನಗಳು, ಬಡ್ಡಿಯನ್ನು ತೆತ್ತೋರು, ಭಾಷಣಗಳ ಬೆಂಕಿಯಲ್ಲಿ ಬೆಂದು ಬೂದಿಯಾದೋರು ನನ್ನ ಜನಗಳು, ಪರಮಾತ್ಮನ ಹೆಸರು ಹೇಳಿ ಪರಮನ್ನ ಉಂಡ ಜನಕ್ಕೆ ಬೂಟು ಮೆಟ್ಟು ಒಲೆದವರು ನನ್ನ ಜನಗಳು, ಚಿನ್ನವನ್ನು ತೆಗೆದವರು, ಅನ್ನವನ್ನ ಕಾಣದವರು, ಬಟ್ಟೆಯನ್ನು ನೇಯೋರು, ಬರಿಮೈಲೆ ಹೋಗೋರು, ಹೇಳಿದಂತೆ ಕೇಳುತ್ತಾರೆ ನನ್ನ ಜನಗಳು, ಗಾಳಿಯಲ್ಲೇ ಬಾಳುತ್ತಾರೆ ನನ್ನ ಜನಗಳು. ಏನು ಸಕ್ಕದಾಗಿದೆ ಹಾಡು ಅಂತಂದರೆ, ಇದರದ್ದು ಇನ್ನರ್ ಮೀನಿಂಗು ತುಂಬ ಡೀಪ್ ಮೀನಿಂಗ್ ಇದೆ. ಅದು ಆ ಜನಗಳ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನನ್ನ ಜನಗಳು ಹೆಂಗಿದ್ರು ಅನ್ನೋದನ್ನ ಹೇಳ್ತಾವ್ರೆ. ಆ ಒಂದು ನೋವಿನ ಆಕ್ರೋಶ ಎಲ್ಲವೂ ಸಹ ಇದರಲ್ಲಿ ವ್ಯಕ್ತವಾಗ್ತಿದೆ. ಹಾಗಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು. ಯಾರೋ ನಿಮ್ಗೆ ಓದಬೇಕು ಅನ್ಸಿದ್ರೆ ಓದಿ. ಕನ್ನಡ ಪುಸ್ತಕಗಳನ್ನ ನಾವು ಖಂಡಿತ ಕೊಂಡ್ಕೊಂಡು ಓದಬೇಕು. ಅದರಲ್ಲಿ ನನಗೆ ಇಷ್ಟ ಆಯಿತು ಅಂತ ಇದನ್ನು ಓದಿದೆ. ನನಗೆ ಇಷ್ಟ ಆಯಿತು, ನಿಮ್ಗೆ ಇಷ್ಟ ಆದರೆ ನೋಡಿ, ಓದಿ, ಚೆನ್ನಾಗಿದೆ. ನನ್ನ ಜನಗಳು, ಡಾಕ್ಟರ್ ಸಿದ್ಧಲಿಂಗಯ್ಯ. ನನ್ನ ಜನಗಳು ಮತ್ತು ಇತರೆ ಕವಿತೆಗಳು ಅಂತ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬರೆದಿರೋದು ತುಂಬ ಚೆನ್ನಾಗಿದೆ, ಅದ್ಭುತ. ತುಂಬ ಥ್ಯಾಂಕ್ ಯು.